ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕೆಲವಷ್ಟು ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಸಾಕಷ್ಟು ಜನ ಮನೇಲೇ ಇದ್ಕೊಂಡು ವರ್ಕ್ ಮಾಡಬೇಕು, ಮೊಬೈಲು ಲ್ಯಾಪ್ಟಾಪ್ ಈ ಥರ ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡ್ತಾ ಇರ್ತೀರ. ಅಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡಿದ್ದೇನೆ. ನನಗೂ ಕೂಡ ಕೆಲವಷ್ಟು ಕಹಿ ಅನುಭವಗಳಾಗಿದೆ. ಹಾಗೆ ಆ ಅನುಭವಗಳು ನಿಮಗಾಗದೇ ಇರಲಿ ಅಂತ ಹೇಳಿ ಈ ವಿಡಿಯೋನ ನಾನು ಮಾಡಿದ್ದೀನಿ. ಏನಂದರೆ, ನಾವು ಸಾಕಷ್ಟು ವೆಬ್ಸೈಟ್ಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡ್ತಾ ಇರ್ತೇವೆ. ಆ ವೆಬ್ಸೈಟ್ಗಳು ಕೆಲವಷ್ಟು ಫೇಕ್ ಆಗಿರ್ತವೆ. ಅವರು ನಮ್ಮ ನಂಬರನ್ನು ಸೇವ್ ಮಾಡಿಟ್ಕೊಂಡು ಹಾಗೆ 1-2-3 ದಿವಸ ಹಾಗೆ ತಿಂಗಳುಗಟ್ಟಲೆಯಲ್ಲಿ ಒಳಗಡೆ ಕಾಲ್ ಮಾಡಬಹುದು. ಕಾಲ್ ಮಾಡಿ ನಿಮಗೆ ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ವರ್ಕ್ ಫ್ರಮ್ ಜಾಬ್ ಇದೆ, ನೀವು ಅಪ್ಲೈ ಮಾಡಿ ಹಾಗೆ ಒಂದು ವಾರಕ್ಕೆ 20,000 ಸ್ಯಾಲ್ರಿ, 5,000 ಸ್ಯಾಲ್ರಿ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾರೆ. ನಾವು ಅಷ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಈಸಿ ವರ್ಕ್ ಅಂತ ಹೇಳಿ ನಂಬ್ತೇವೆ. ಹಾಗೆ ನಮಗೆ ರೆಸ್ಯೂಮನ್ನು ಕಳಿಸ್ಲಿಕ್ಕೆ ಹೇಳ್ತಾರೆ. ಹಾಗೆ ನಮ್ಮದು ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಇವುಗಳ ಫೋಟೋನ ಶೇರ್ ಮಾಡಲಿಕ್ಕೆ ಹೇಳ್ತಾರೆ. ಹಾಗೆ ನಾವು ಶೇರ್ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ನಿಮಗೆ ಇಂಟರ್ವ್ಯೂ ಅಟೆಂಡ್ ಮಾಡಿ, ಇಂಟರ್ವ್ಯೂಗೆ ಕಾಲ್ ಬರುತ್ತೆ ನಮ್ಮ HR ಇಂದ ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾವು ನಂಬ್ತೀವಿ. ಆಮೇಲೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ತಾರೆ, ಕಂಪನಿ ಇದೆ ಹಾಗೆ ಹೀಗೆ ಅಂತ ಹೇಳಿ. ಆಮೇಲೆ ವಿತ್ ಪ್ರೂಫ್ ನಾನು ತೋರಿಸ್ತೇನೆ ನಿಮಗೆ. ಇವತ್ತು ನನಗೊಂದು ಮೆಸೇಜ್ ಬಂದಿದೆ. ನಾನು ಯಾವುದೇ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಅಪ್ಲೈ ಮಾಡಿಲ್ಲ. ಮೊದಲು ಯಾವಾಗಲೂ ಒಂದು 5-6 ತಿಂಗಳ ಹಿಂದೆ ಸರ್ಚ್ ಮಾಡಿದ್ದೆ, ಆದರೆ ಅಪ್ಲೈ ಮಾಡಿರಲಿಲ್ಲ. ಆದರೆ ನಮಗೆ ಫೇಕ್ ಕಾಲ್ ಬಂದಿದೆ. ಹಾಗೆ ನಾನು ಅದನ್ನು ಓಪನ್ ಮಾಡಿ ನೋಡಿದವಾಗ ಹೌದೇನೋ ಅಂತ ಹೇಳಿ ಅಂದ್ಕೊಂಡು, ಆಮೇಲೆ ಅವರೇನಂದರು, ನಿಮಗೆ ಚಾರ್ಜಸ್ ಆಗುತ್ತೆ 300, 400 ಆಮೇಲೆ 500 ಅಂತ ಹೇಳಿ ಹೇಳ್ತಾರೆ. ನಾವೊಂದು 500 ಅಲ್ಲ ಅಂತ ಹೇಳಿ ಕಳಿಸಿರ್ತೇವೆ. ಆಮೇಲೆ ನೋಡಿದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು HR ಇಂದನೂ ಕಾಲ್ ಕೂಡ ಬರುತ್ತೆ. ಆಮೇಲೆ ಅವರು ಕೂಡ ಆ ಥರ ಜಾಬ್ ಇದೆ, ಈ ಥರ ಜಾಬ್ ಇದೆ, SMS ಸೆಂಡಿಂಗ್ಸ್ ಅಂತೆ, ಪ್ಯಾಕಿಂಗ್ ಅಂತೆ, ನೀವು ಮನೇಲೇ ಕೂತ್ಕೊಂಡು ಅಷ್ಟು ದುಡ್ಡು ಮಾಡ್ಬೋದು ಹಾಗೆ ಹೀಗೆ ಅಂತ ಹೇಳಿ ನಮ್ಮ ತಲೆ ತಿಂತಾರೆ. ಆಮೇಲೆ ನಮ್ಗೆ ಅದು ಕೂಡ ಹೌದು ಅಂತ ಅದೇ ರೀತಿಯಾಗಿ ನಮ್ಮ ಬ್ರೈನ್ ವಾಶ್ ಮಾಡ್ತಾರೆ. ಹಾಗೆ ಅವರು ನಮಗೆ ಮತ್ತೆ ಚಾರ್ಜಸ್ ಮಾಡ್ತಾರೆ. ನಾವು ಈಗಾಗಲೇ ಒಂದು 500 ಮಾಡಿದ್ದೇವೆ. ಜಾಬ್ ಕನ್ಫರ್ಮ್ ಆದಮೇಲೆ 1 ವೀಕಲ್ಲಿ ಅದೆಲ್ಲ ರಿಕವರಿ ಆಗುತ್ತೆ ಹಾಗೆ ಹೀಗೆ ಅಂದ್ಕೊಂಡು ಮತ್ತೆ ಅವರಿಗೆ 500-1000 ಮತ್ತೆ ನಾವು ಅಮೌಂಟನ್ನು ಕಳಿಸ್ತೇವೆ. ಆಮೇಲೆ ಮಾರನೇ ದಿವಸನೇ ನಿಮಗೆ ನಿಮ್ಮ ಜಾಯ್ನಿಂಗ್ ಲೆಟ್ರ್ ಬರುತ್ತೆ ನಿಮ್ಮ ಅಡ್ರೆಸ್ಸಿಗೆ ಅಂತೇಳಿ. ಅಡ್ರೆಸ್ ಎಲ್ಲ ತೊಗೊಳ್ತಾರೆ. ನಾವು ಕೂಡ ನಂಬ್ತೇವೆ. ಆದರೆ ಮಾರನೇ ದಿವಸ ಯಾವುದೇ ಜಾಬ್ ಜಾಯ್ನಿಂಗ್ ಲೆಟರ್ಸು ಕೂಡ ಬರೋದಿಲ್ಲ. ಇದು ಫೇಕ್ ಆಗಿರುತ್ತೆ. ಯಾವುದನ್ನು ನೀವು ಅಮೌಂಟ್ ಕೇಳಿದರೆ, ಯಾವುದೇ ಜಾಬಲ್ಲೂ ಅಮೌಂಟನ್ನು ಅವರು ಕೇಳಿದರೆ ಇದು ಪಕ್ಕ 99% ಬೇಕಾಗಿರುತ್ತೆ. ಯಾವುದೇ ಒಂದು ಒಳ್ಳೆ ರಿಜಿಸ್ಟರ್ಡ್ ಕಂಪನಿಯಲ್ಲಾಗಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಸಲ್ಲಾಗಲಿ ಡೈರೆಕ್ಟಾಗಿ ಹಾಗೆ ಮನೇಲೇ ಕೂತಲ್ಲೇ ಯಾರೂ ನಮ್ಗೆ ಜಾಯಿನ್ ಮಾಡ್ಕೊಳ್ಳಲ್ಲ. ನಮ್ಗೆ ಅಲ್ಲಿಗೆ ಕರೆದು ಇಂಟರ್ವ್ಯೂ ಅಟೆಂಡ್ ಮಾಡಿ ಆಮೇಲೆ ನಿಮ್ಗೆ ವರ್ಕ್ ಫ್ರಮ್ ಜಾಬ್ ಕರೆದ್ರೆ ಅದು ಓಕೆ, ಅದು ಇರ್ಬೋದು. ಆದರೆ ಮನೇಲೇ ಕೂತ್ಕೊಂಡು ಫೇಕ್ ವೆಬ್ಸೈಟ್ಗಳಿಂದ ನಮ್ಗೆ ಕಾಲ್ ಬರೋದು ಇದೆಲ್ಲ ಸುಳ್ಳೆ. ನೋಡಿ, ನಾನೀಗ ಅಲ್ಲಿ ತೋರಿಸ್ತಾ ಇರೋದು ನನಗೊಂದು ವರ್ಕ್ ಫ್ರಮ್ ಹೋಮ್ ಜಾಬಿಂದ ಕಾಲ್ ಬಂದಿತ್ತು. ಏನೋ ಶೈನ್ HR ಸೊಲ್ಯೂಷನ್ ಅಂತೇಳಿ. ನಾ ಅಪ್ಲೈ ಮಾಡೇ ಇಲ್ಲ, ಅಪ್ಲೈ ಮಾಡಿದ್ರೆ ಆದರೂ ನೋಡೋಣ ಅಂತ ನಿಮ್ಗೆ ಒಂದು ಕ್ಲಾರಿಟಿ ಇರಲಿ ಅಂತ ನಿಮ್ಗೆ ತೋರಿಸೋಣ ಅಂತ ಕೇಳಿದೆ ಅವರಿಗೆ, ಚಾರ್ಜಸ್ ಏನಾದರೂ ಇದೆಯಾ ಅಂತ. ಅವ್ರು ಡೈರೆಕ್ಟ್ ಕಾಲೇ ಮಾಡಿದರು. ಆಮೇಲೆ ಇದೇನೋ ಒಂದು ತೋರಿಸಿದ್ರು, ಇದು ಈ ಥರ ಜಾಯ್ನ್ ಆಗಿದ್ದಾರೆ ಅಂತ. ಆಮೇಲೆ ಈ ಥರ ವರ್ಕ್ ಇರುತ್ತಂತೆ ನೋಡಿ. ನಮಗೆ ಈಸಿ ವರ್ಕ್ ಅಂತ ಅನಿಸುತ್ತೆ. ಏನೋ ಕಂಪ್ಯೂಟರ್, ಲ್ಯಾಪ್ಟಾಪಲ್ಲಿ, ಮೊಬೈಲಲ್ಲಿ ಕೂಡ ಮಾಡ್ಬೋದು ಅಂತೇಳಿ ತೋರಿಸಿದ್ದಾರೆ. ನನಗಂತೂ ಇದ್ರ ಮೇಲೆ ಒಂಚೂರು ನಂಬಿಕೆನೇ ಇಲ್ಲ. ನಾನು ಕೂಡ ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಇದ್ರ ಬಗ್ಗೆ. ಆದಷ್ಟು ತುಂಬ 99% ವೀಡಿಯೋಸು ಫೇಕ್ ಅಂತಲೇ ಇದೆ. ನೀವು ಕೂಡ ನನ್ನ ಹಾಗೆ ಮೋಸ ಹೋಗಬೇಡಿ. ನಾನು ಈ ಮೊದಲು ವರ್ಕ್ ಫ್ರಮ್ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾಗ ಏನಿಲ್ಲ ಅಂದರೂ 3,000-4,000 ರೂಪಾಯಿನ ಕಳ್ಕೊಂಡಿದ್ದೇನೆ. ಯಾವುದೇ ಜಾಬ್ ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಸರಿಯಾಗಿ ವಿಚಾರಿಸಿ ಜಾಯಿನ್ ಆಗಿ ಅಂತ ಹೇಳ್ತೇನೆ.
ನನ್ನ ಹಾಗೆ ನೀವು ಕೂಡ ಮೋಸ ಹೋಗಬೇಡಿ, ದುಡ್ಡು ಕಳ್ಕೊಬೇಡಿ ಅಂತೇಳಿ ಹೇಳ್ತೇನೆ. ನೋಡಿ, ಅವರು ಈ ಥರ ಒಂದು ಡಾಕ್ಯುಮೆಂಟ್ ಕೂಡ ಕಳಿಸಿದ್ದಾರೆ. ಇದು ಕೂಡ ಫೇಕ್ ಇರ್ಬೋದೇನೋ, ನನಗಂತೂ ಸರಿಯಾಗಿ ನಂಬಿಕೆನೇ ಇಲ್ಲ. ಇದು HR ಸೊಲ್ಯೂಷನ್ ಇರಬಹುದು, ಆದರೆ ನನಗಂತೂ ನಂಬಿಕೆ ಇಲ್ಲ. ಈಗಲೇ ಏನೋ PVC ಕೊಡಿ ಅಂತ ಹೇಳ್ತಿದ್ದಾರೆ, ಇಲ್ಲ ಅಂದರೆ 500 ರೂಪಾಯಿ ಕೊಡಿ ಅಂತ. PVC ಅಂದರೆ ನನ್ನ ಪಕ್ಕ ಐಡಿಯಾ ಇಲ್ಲ ಇದರಲ್ಲಿ. 500 ರೂಪಾಯಿ ತೊಗೊಳ್ತೇವೆ, 500 ರೂಪಾಯಿ ಅಷ್ಟೇ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರು ಅವರು. ನೋಡಿ, ಇದು ವಾಯ್ಸ್ ನೋಟ್ ಕಳಿಸಿದ್ದಾರೆ. ಇದು ಕೂಡ ನಾನಂತೂ ನಂಬಲ್ಲ, ನೀವು ಕೂಡ ನಂಬೇಡಿ. ನಾನು ಈ ಥರನೇ ಅಮೌಂಟನ್ನು ಹಾಕಿ ಕಳ್ಕೊಂಡಿದ್ದೀನಿ, ಹಾಗೆ ನೀವು ಕೂಡ ಕಳ್ಕೊಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆಲ್ಲರಿಗೂ ಉಪಯೋಗವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಎಲ್ಲರಿಗೂ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಈ ಥರ ಮೋಸ ಹೋಗೋದನ್ನು ತಪ್ಪಿಸಿ. ಧನ್ಯವಾದ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಗ್ರೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.